ಸ್ವಾಗತವನ್ನು ಕೋರ್ತೀನಿ. ಸೊ 9ನೇ ತರಗತಿಯ SA2 ಅಂದರೆ ವಾರ್ಷಿಕ ಪರೀಕ್ಷೆಗಳು ಮಾರ್ಚ್ನಲ್ಲಿ ಬರಲಿದ್ದೇವೆ. ಅದಕ್ಕಾಗಿ ನಾವು ಎಲ್ಲ ಒಂದು ವಿಷಯಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕಲಿಕಾ ಚೇತರಿಕೆ ಆಧಾರಿತವಾಗಿಯೂ ಕೂಡ ಹಾಕಿದ್ದೀವಿ ಮತ್ತು ರಾಜ್ಯ ಪಠ್ಯ ಪುಸ್ತಕಗಳ ಕ್ವಶನ್ ಪೇಪರ್ಸ್ಗಳನ್ನು ಸಹಿತನೂ ಕೂಡ ಹಾಕ್ತಾ ಇದ್ದೀವಿ. ಆಲ್ರೆಡಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಆಧಾರಿತವಾಗಿ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ ಅವರು ನೋಡ್ಬೋದು. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FASA ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅಲ್ಲಿ ಎಲ್ಲ ಕ್ವಶನ್ ಪೇಪರ್ ವಿಡಿಯೋಗಳು ಸಿಗ್ತವೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಹಿಂದಿ ಮತ್ತು SS ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕಿದ್ದೀವಿ. ವಿಡಿಯೋಗಳನ್ನು ನೋಡಿ. ಸೊ ದಯಮಾಡಿ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನೋಡೋಣ. 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಆಧಾರಿತವಾಗಿ ಅಂದರೆ ಕಲಿಕಾ ಫಲದ ಮೇಲಿರ್ತಕ್ಕಂಥ 100 ಅಂಕಗಳ ಪ್ರಶ್ನೆ ಪತ್ರಿಕೆ SA2 ಅನ್ಬೋದು ಅಥವಾ ವಾರ್ಷಿಕ ಪರೀಕ್ಷೆನೂ ಕೂಡ ಅಂತ ಅನ್ಬಹುದು. ಮುಖ್ಯ ಪ್ರಶ್ನೆ 1 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ವ್ಯಾಕರಣದ ಮೇಲೆ ಮೊದಲ ಪ್ರಶ್ನೆ ಇತ್ತು, ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಕಗಳ ಸಂಖ್ಯೆ, ಆದೇಶ ಸಂಧಿಗೆ ಉದಾಹರಣೆ ಇದು. ಮರದ ಮೇಲಿರುವ ಗಿಳಿಗಳನ್ನು ರಾಮು ನೋಡುತ್ತಿದ್ದಾನೆ, ಇದರಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಪದ. ಅಂಕಿತ ನಾಮಕ್ಕೆ ಉದಾಹರಣೆ, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಹೇಳುವಾಗ ಬಳಸೋ ಚಿಹ್ನೆ. ದೇವರು ನಿನಗೆ ಒಳ್ಳೆಯದು ಮಾಡಲಿ, ಇಲ್ಲಿ ಕ್ರಿಯಾಪದದ ರೂಪ ಕೇಳಿದ್ದಾರೆ. ಇವು 4 ಆಯ್ಕೆಗಳನ್ನು ಹೊಂದಿರತಕ್ಕಂಥ 6 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಯಾವ ಆಯ್ಕೆ ಸರಿಯಾಗಿದೆಯಲ್ಲ ಅದರ ಕ್ರಮಾಕ್ಷರದೊಂದಿಗೆ ತಾವು ಆರಿಸಿ ಬರೀಬೇಕು. ಮುಂದಿನ ಪ್ರಶ್ನೆ ಸಂಬಂಧೀಕರಣದಲ್ಲಿ ನೋಡೋಣ. 7ನೇ ಪ್ರಶ್ನೆ, ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಅಕ್ಕಿಯ ಮೇಲೆ ಆಸೆ ಡ್ಯಾಶ್, ನಿತ್ಯ ನಿಚ್ಚ ವೈಶಾಖ ಡ್ಯಾಶ್, ಕೆನೆಮಸರು ಜೋಡು ನುಡಿ ಪಟಪಟ ಡ್ಯಾಶ್, ಆಕಾಶ ಗಗನಬಾನು ಸೂರ್ಯ ಡ್ಯಾಶ್ ಅಂತ ಇದೆ. 3ನೇ ಪದದ ಸಂಬಂಧವನ್ನು ಮೊದಲೆರಡು ಪದಗಳ ಅರ್ಥ ತಿಳಿದುಕೊಂಡು ಬರಿಬೇಕು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ 7 ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 11, ಯಾರ ಮನೆಗೆ ಹೆಣ್ಣನ್ನು ಕೊಡಬಾರದು. ಪ್ರಶ್ನೆ 12 ಯಾವುವು. ಪ್ರಶ್ನೆ 13, ಬೆಳೆಗಾರನಿಗೆ ಮುತ್ತೈದೆ ತನ್ನ ತಾಯಿಗೆ ಎಂತಹ ಬಳೆಯನ್ನು ಕೊಂಡೋಗು ಎಂದು ಹೇಳುತ್ತಾಳೆ. ಪ್ರಶ್ನೆ 14, ಅಲಮ ಪ್ರಭುವಿನ ವಚನದಲ್ಲಿ ಹೇಳಿದಂತೆ ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಹೇಗೆ ಬುದ್ಧಿ ಕಲಿಸಿದರು. ಪ್ರಶ್ನೆ 15, ನಿಮಗೆ ಗೊತ್ತಿರುವ ಯಾವುದಾದರೂ 2 ಹಳ್ಳಿ ಕ್ರೀಡೆಗಳನ್ನು ಹೆಸರಿಸಿ. ಪ್ರಶ್ನೆ 16, ಸೂಜುಗೆ ಯಾವ ಹಣ್ಣು ತಿನ್ನಬೇಕೆಂಬ ಆಸೆಯಾಯಿತು. ಪ್ರಶ್ನೆ 17, ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನಂತೆ ಕೇಳಿದ್ದಾರೆ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕೆ 10 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದೊಂದಕ್ಕೆ 2 ಅಂಕ. ಪ್ರಶ್ನೆ 18, ತಂಬಾಕು ಸೇವನೆಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ಚರ್ಚಿಸಿ ಬರೆಯಿರಿ. ಪ್ರಶ್ನೆ 19, ಅಪಘಾತಕ್ಕೆ ಪ್ರಮುಖ ಕಾರಣಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ 20, ವೀರಗಾಸೆ ಕುಣಿತದ ವೇಷಭೂಷಗಳು ಹೇಗಿರುತ್ತವೆ ವಿವರಿಸಿ. ಪ್ರಶ್ನೆ 21, ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು. ಪ್ರಶ್ನೆ 22, ರೈತ ದೇಶದ ಬೆನ್ನೆಲುಬು ಎಂಬ ಹೇಳಿಕೆಯನ್ನು ನೀವು ಒಪ್ಪುವುದಾದರೆ ಕಾರಣಗಳನ್ನು ತಿಳಿಸಿ. ಪ್ರಶ್ನೆ 23, ಜಲಕ್ಷಾಮ ತಪ್ಪಿಸಲು ನೀವು ಕೈಗೊಳ್ಳಬಹುದಾದ ಕಾರ್ಯಕ್ರಮಗಳನ್ನು ತಿಳಿಸಿ. 24, ನಿಮ್ಮ ಗ್ರಾಮದಲ್ಲಿ ಗಣೇಶೋತ್ಸವ ಸುಗಮವಾಗಿ ಸಾಗಲು ಗ್ರಾಮ ಪಂಚಾಯಿತಿಗೆ ಪ್ರಕಟಣಾ ಪತ್ರ ಸಿದ್ಧಪಡಿಸಿ. ಪ್ರಶ್ನೆ 25, ಕವಿ ಎಂಥ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ. ಪ್ರಶ್ನೆ 26, ಬಿದಿರು ಅಂಬಿಗನಿಗೆ, ಮುದುಕನಿಗೆ, ರೈತನಿಗೆ ಹಾಗೂ ಮಕ್ಕಳಿಗೆ ಹೇಗೆ ಸಹಾಯಕವಾಗಿದೆ. 27, ನೀವು ಭಾಗವಹಿಸಿದ ಜಾತ್ರೆಯ ಅನುಭವವನ್ನು ಬರೆಯಿರಿ ಅಂತ 2 ಅಂಕಕ್ಕೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಸಾಹಿತಿಗಳ ಸ್ಥಳಕಾಲ ಕೃತಿ ಪ್ರಶಸ್ತಿ ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ಬರಲಿಕ್ಕೆ ರಾಘವಾಂಕ ಮತ್ತು ಶಿವರಾಮ ಕಾರಂತರವರನ್ನು ಕೊಟ್ಟಿದ್ದಾರೆ. ಸರಣಿ ಚಿತ್ರ ವೀಕ್ಷಿಸಿ ಘಟನೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇದನ್ನು ವೀಕ್ಷಣೆ ಮಾಡಿ ಘಟನೆಯನ್ನು ಬರಿಬೇಕಾಗಿತ್ತು ಚಿತ್ರದ ಆಧಾರದ ಮೇಲೆ. ಪ್ರಶ್ನೆ 7, ಗಾದೆ ಮಾತುಗಳನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದ್ದಾರೆ. ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಂಗೆ 3 ಅಂಕ. ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣವಿಗಡಿಸಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. ಕಾವೇರಿಯಿಂದ ಮಾಗೋ ದಾವರಿ ವರವಿರ್ತ ನಾಡದ ಕನ್ನಡದೋಳು ಅಂತಕ್ಕಂಥ ಇದೆ, ಕಂದ ಪದ್ಯ ಅದ. ನೆಕ್ಸ್ಟ್ ಅಲಂಕಾರ ಸಮನ್ವಯಗೊಳಿಸಬೇಕು. ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಪ್ರಶ್ನೆ 10, ಸಂದರ್ಭದೊಂದಿಗೆ ಸ್ವಾರಸ್ಯ ಬರಿಬೇಕು. ಹಸಿರು ನಮ್ಮೆಲ್ಲರ ಉಸಿರು. ಶೌಚಾಲಯ ಇಲ್ಲದ ಮನೆ ಹೆಣ್ಣು ಕೊಡಬೇಡಿ. ಅಧಿಕಾರ ಮತ್ತು ಶಕ್ತಿ ಇದ್ದಾಗ ಅಹಂಕಾರದಿಂದ ವರ್ತಿಸಬಾರದು. ಗೆಳೆತನದಲ್ಲಿ ನಂಬಿಕೆ ದ್ರೋಹ ಮಾಡುವುದು ತಪ್ಪು. ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತ. ಸೊ ಈ ಹೇಳಿಕೆಗಳಿಗೆ ತಾವೇನು ಮಾಡಬೇಕು, ಸಂದರ್ಭ ಸಹಿತ ಸ್ಪಷ್ಟೀಕರಣವನ್ನು ಕೊಡಬೇಕು.
ಪ್ರಶ್ನೆ 11 ಪದ್ಯಭಾಗ ಪೂರ್ಣಗೊಳಿಸಿ ಕೇಳಿದರೆ ಅಯ್ಯಯ್ಯದಿಂದ ಕೇಳಬೇಕನ್ನವರೆಗೆ ಅಥವಾ ಅಂಬುಜವೆಲ್ಲವುದಿಂದ ಮರೆದುದಲ್ಲಲ್ಲಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಪದ್ಯಭಾಗ ಕೊಟ್ಟಿದ್ದಾರೆ, ಅದರ ಮೌಲ್ಯ ಆಧರಿಸಿ ಸಾರಾಂಶ ಬರಲಿಕ್ಕೆ ಹೇಳಿದ್ದಾರೆ. ಹೇಮಂತ ಋತುರಾಜನೊಳಗೆ ಬಂದಳಿ ಒಂದು, ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧವ ತೋರುವ ಮರುತನಿಲ್ಲ ಅಂತ ಕೊಟ್ಟಿದ್ದಾರೆ. ಇನ್ನು 8 ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕೆ ಪ್ರಶ್ನೆ 41 ಇತ್ತು. ಪ್ಲಾಸ್ಟಿಕ್ ಬಳಕೆಯಿಂದಾಗುವ ಮಾರಕಗಳೇನು ಮತ್ತು ಅದರ ಬಳಕೆ ತಪ್ಪಿಸಲು ಪರ್ಯಾಯ ವ್ಯವಸ್ಥೆಗಳು ಯಾವುವು? ಅಥವಾ ಈ ಕೆಳಗಿನ ಸರಣಿ ಚಿತ್ರವನ್ನು ವೀಕ್ಷಿಸಿ ಕಥೆಯೊಂದನ್ನು ಬರೀರಿ ಅಂತ ಕೇಳಿದ್ದಾರೆ. ಎಸ್, ಈ ಸರಣಿ ಚಿತ್ರವನ್ನು ನೋಡ್ಕೊಡ್ರಿ, ಕಥೆಯನ್ನು ಬರೀರಿ. ಪ್ರಶ್ನೆ 42 ಪಾರಿವಾಳ ಪದ್ಯದ ಸಾರಾಂಶವನ್ನು ಕಥೆ ರೂಪದಲ್ಲಿ ಬರೀರಿ ಅಥವಾ ಭಾಗ್ಯದ ಬಳೆಗಾರ ಪದ್ಯದ ಸಾರಾಂಶವನ್ನು ನಿಮ್ಮದೇ ಮಾತುಗಳಲ್ಲಿ ಬರೀರಿ. ಪ್ರಶ್ನೆ 14 ಈ ಎಸ್ ಗದ್ಯ ಭಾಗವನ್ನು ಓದ್ಕೊಡ್ರಿ. ಬಸವಣ್ಣನವರ ಬಗ್ಗೆ ಒಂದು ಗದ್ಯ ಭಾಗ ಇದೆ, ಇದಕ್ಕೆ ತಕ್ಕಂತೆ 2 ಪ್ರಶ್ನೆಗಳು ಕೊಟ್ಟಿದ್ದಾರೆ, ಅ ಮತ್ತು ಆ ಅಂತ. ಅದಕ್ಕೆ ಉತ್ತರಗಳನ್ನು ಬರೀಬೇಕು. ಕಾಯಕ ತತ್ವ ಸಮಾಜದ ಅಸಮತೆ ದಾರಿದ್ರ್ಯಗಳನ್ನು ನಿವಾರಿಸುವ ಏಕೈಕ ಮಂತ್ರವಾಗಿದೆ ಏಕೆ? 2ನೇ ಪ್ರಶ್ನೆ ಬಸವಣ್ಣ ಅವರು ಅಂತರಂಗದ ಅರಿವು ಬಹಿರಂಗದ ಕ್ರಿಯೆ ಎರಡಕ್ಕೂ ಹೇಗೆ ಸಮಾನ ಪುರಸ್ಕಾರ ನೀಡಿದ್ದಾರೆ? 44ನೇ ಪ್ರಶ್ನೆಯಲ್ಲಿ ಎಸ್ ಪತ್ರ ಇದೆ ನೋಡಿ. ಪ್ರಶ್ನೆ 15ರಲ್ಲಿ ನಿಮ್ಮನ್ನ ಧಾರವಾಡದ ಬೇಂದ್ರೆ ಬಡಾವಣೆಯ ನಿವಾಸಿ ಕಾವ್ಯ ಅಂತ ಭಾವಿಸಿ ನಿಮ್ಮ ಬಡಾವಣೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸುವಂತೆ ಕೋರಿ ನಗರಸಭೆಯ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರ ಬರೀರಿ. ಅಥವಾ ನಿಮ್ಮನ್ನು ಚಿತ್ರದುರ್ಗದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಕ್ಕಂಥ ಅವಿನಾಶ ಅಂತ ಭಾವಿಸಿ ನಿಮ್ಮ ಪರೀಕ್ಷಾ ತಯಾರಿ ಕುರಿತು ದಾವಣಗೆರೆಯ KTJ ಬಡಾವಣೆಯಲ್ಲಿ ವಾಸವಿರುವ ರಾಧಾ ಎಂಬ ನಿಮ್ಮ ತಾಯಿಗೆ ಪತ್ರ ಬರೀರಿ. ಕಡೆ ಪ್ರಶ್ನೆ 16 ಪ್ರಶ್ನೆ ಸಂಖ್ಯೆ 45 ಈ ಯಾವುದಾದರೂ ಒಂದು ವಿಷಯದ ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ನಿಬಂಧ ಬರಲಿಕ್ಕೆ ಹೇಳಿದ್ದಾರೆ. ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅಥವಾ ರಾಷ್ಟ್ರೀಯ ಹಬ್ಬಗಳು. ಇಷ್ಟು 9ನೇ ತರಗತಿಯಲ್ಲಿ ನಾವೇನು ಮಾಡಿದ್ವಿ, ಕಲಿಕಾ ಫಲ ಆಧಾರಿತವಾಗಿ ಇದು 2ನೇ ಮಾಡೆಲ್ ಕ್ವಶನ್ ಪೇಪರ್ ಇತ್ತು, ಅದನ್ನು ಹಾಕಿದ್ದೀವಿ. ಶಿಕ್ಷಕರು ಇದನ್ನು L1 ಮತ್ತು L2 ಅಂತಲೂ ಕೂಡ ಪರಿಗಣಿಸಬಹುದು. ಮಕ್ಕಳು ಈ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಬ್ಯಾಂಕ್ ಮಾಡ್ಕೊಡ್ರಿ, ಪ್ರಶ್ನೆ ಕೋಟಿಗಳನ್ನು ರಚಿಸ್ಕೊಡ್ರಿ. ಇದಕ್ಕನುಗುಣವಾಗಿ ಉತ್ತರ ಸಿದ್ಧಪಡಿಸಿಕೊಂಡಿದ್ದಾದರೆ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಸೊ ಉಳಿದ ವಿಷಯಗಳ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ನಿಮ್ಮ ಲೈಕ್ ನಿಮ್ಮ ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ಮತ್ತೆ ಬೇರೆ ಬೇರೆ ವಿಷಯಗಳ ವಿಡಿಯೋಗಳನ್ನು ಸಹಿತ ತಾವುಗಳು ವೀಕ್ಷಿಸಬೇಕು. ಸಿಗುವ ಮತ್ತೆ ಹೊಸದಾಗಿರ್ತಕ್ಕಂಥ ವಿಡಿಯೋಗಳಲ್ಲಿ ಇಲ್ಲಿಯವರೆಗೆ ಪ್ರಶ್ನೆ ಪತ್ರಿಕೆ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು.